Good evening, everyone. Myself, Soumya Helde, Sankalpa Learning Solution. Today, I am discussing about chemical kinetics. 2-mark questions. Okay, 2-mark questions. So, ಇಲ್ಲಿ ಕೆಮಿಕಲ್ ಕೈನೆಟಿಕ್ಸ್ ಅಂದ್ರೆ ಏನು, ಅದರಲ್ಲಿ MCQ ದಲ್ಲಿ ನಾವು 1-mark ಕ್ವಶನ್ ಅನ್ನ ಡಿಸ್ಕಸ್ ಮಾಡಿದ್ವಿ. 1-mark ಕ್ವಶನ್ ಫಿಲ್ ಇನ್ ದ ಬ್ಲಾಂಕ್ಸ್ ಅಂಡ್ ಕ್ವಶನ್ ಅಂಡ್ ಆನ್ಸರ್ ಟೈಪ್ ಅನ್ನ ನಾವು 1-word ಆನ್ಸರ್ ಗಳನ್ನ ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ಟುಡೇ ವಿ ಆರ್ ಡಿಸ್ಕಸಿಂಗ್ ಕೆಮಿಕಲ್ ಕೈನೆಟಿಕ್ಸ್ 2-mark ಕ್ವಶನ್. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ದಟ್ ನಾನು ಈಗ ಬ್ಲೂ ಪ್ರಿಂಟ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಈ ಬ್ಲೂ ಪ್ರಿಂಟ್ ಅಲ್ಲಿ ವೇಟೇಜ್ ಎಷ್ಟಿದೆ ಕೆಮಿಕಲ್ ಕೈನೆಟಿಕ್ಸ್ ಗೆ, ಅಕಾರ್ಡಿಂಗ್ ಟು ದಟ್ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಅಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ನಾನು ಸಾಲ್ವ್ ಮಾಡ್ತಾ ಬರ್ತೀನಿ. ಓಕೆ, ಸೊ ವೆನ್ ಎವರ್ ಐ ಸಾಲ್ವ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ನೀವು ಅದನ್ನ ಜೊತೆಗೆ ಸಾಲ್ವ್ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ಮೋರ್ ಅಂಡ್ ಮೋರ್ ಈಸಿಯರ್. ಓಕೆ, ಸೊ ಲೆಟ್ ಅಸ್ ಮೂವ್ ಆನ್. ಓಕೆ, ಸೊ ಬ್ಲೂ ಪ್ರಿಂಟ್ ಏನ್ ಹೇಳುತ್ತೆ ಅಂತ ನೋಡೋಣ. ಈ ಕೆಮಿಕಲ್ ಕೈನೆಟಿಕ್ಸ್ ಅನ್ನೋದು 14 hours ಚಾಪ್ಟರ್ ಅಲ್ವಾ. ಸೊ ಇಲ್ಲಿ 12-mark ಕ್ವಶನ್ ಬರುತ್ತೆ. ಅದರಲ್ಲಿ ರಿಮೆಂಬರ್ ಪಾರ್ಟ್ ಅಲ್ಲಿ ನನ್ಗೆ 2 marks ಇದು ಒಂದು ಕ್ವಶನ್ ಅಂತ ಬ್ಲೂ ಪ್ರಿಂಟ್ ಹೇಳುತ್ತೆ. ಓಕೆ, 2 mark ಅಲ್ಲಿ ಒಂದು ಕ್ವಶನ್. ರಿಮೆಂಬರ್ ದ ಥಿಂಗ್ಸ್ 40% ಏನ್ ರಿಮೆಂಬರಿಂಗ್ ಥಿಂಗ್ಸ್ ಇತ್ತಲ್ಲ, ಅದು ನಂಗೆ ಈ ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ ನಾನು ನೋಡಬಹುದು. ಓಕೆ, ಸೊ 2 mark ಕ್ವಶನ್ ಅನ್ನ 1 by 1 ಸಾಲ್ವ್ ಮಾಡೋಣ. ಅದ್ರ ಜೊತೆಗೆ ಕನ್ಸೆಪ್ಟ್ಸ್ ಅನ್ನು ಈಸಿಯಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗೋಣ. ಓಕೆ, ಲೆಟ್ ಅಸ್ check in. Okay, 2-mark questions. Okay, the conversion of molecules X to Y follows a second order kinetics. ಏನಂತ ಹೇಳಿದರೆ, ಕನ್ವರ್ಷನ್ ಆಫ್ ಮಾಲಿಕ್ಯೂಲ್ಸ್ ಎಕ್ಸ್ ದಿಂದ ವೈ ಆಗ್ಬೇಕು ಅಂದ್ರೆ ಎಕ್ಸ್ ಇಲ್ಲಿ ರಿಯಾಕ್ಟೆಂಟ್, ವೈ ಪ್ರಾಡಕ್ಟ್. ಓಕೆ, ಫಾಲೋಸ್ ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್. ಇಫ್ concentration of X increase to 3 times, concentration of X ಏನಾಗುತ್ತೆ 3 ಪಟ್ಟು ಇನ್ಕ್ರೀಸ್ ಆಗುತ್ತೆ. ಹೌ ವಿಲ್ ಇಟ್ ಅಫೆಕ್ಟ್ ದ ರೇಟ್ ಆಫ್ ಫಾರ್ಮೇಶನ್ ಆಫ್ Y? ಅಂದ್ರೆ ರೇಟ್ ಆಫ್ ಫಾರ್ಮೇಶನ್ ಆಫ್ Y ಅನ್ನ ಹೆಂಗೆ ಅಫೆಕ್ಟ್ ಮಾಡುತ್ತೆ? ಯಾವಾಗ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಇನ್ಕ್ರೀಸ್ ಆಗುತ್ತೋ ರೇಟ್ ಏನಾಗುತ್ತೆ, ರೇಟ್ ಮೇಲೆ ಅದು ಏನ್ ಅಫೆಕ್ಟ್ ಅನ್ನ ಮಾಡುತ್ತೆ ಅಂತ ಕೇಳಿದ್ದಾರೆ. ಓಕೆ, ಈಗ ಆನ್ಸರ್ ಅನ್ನ ನೋಡ್ತೀನಿ. ಓಕೆ, ಸೊ ಎಕ್ಸ್ ಕನ್ವರ್ಟೆಡ್ ಇಂಟು ವೈ ಅಲ್ವಾ. ಸೊ ದಿಸ್ ಎಕ್ಸ್ ಏನ್ ಎಕ್ಸ್ ಇದೆಯಲ್ಲ, ಇದು ರಿಯಾಕ್ಟೆಂಟ್. ಈ ರಿಯಾಕ್ಟೆಂಟ್ ವೈ ಆಗಿ ಕನ್ವರ್ಟ್ ಆಗ್ತಿದೆ ನಮ್ಗೆ. ಓಕೆ, ಸೊ ರೇಟ್ ಇಕ್ವೇಶನ್ ಏನು, ರೇಟ್ ಇಸ್ ಈಕ್ವಲ್ಸ್ ಟು ಕೆ ಇಂಟು ಕಾನ್ಸಂಟ್ರೇಷನ್ ರೇಸ್ ಟು 2. ಓಕೆ, ಕಾನ್ಸಂಟ್ರೇಷನ್ ರೇಸ್ ಟು 2. ಓಕೆ, ಇಲ್ಲಿ ಕೆ ಅಂದ್ರೆ ಕಾನ್ಸಂಟ್ರೇಷನ್, ಯಾವ್ದ್ರ ಕಾನ್ಸಂಟ್ರೇಷನ್ ಅನ್ನು ನಾನು ಕನ್ಸಿಡರ್ ಮಾಡಬೇಕು? ಇಲ್ಲಿ ನಾನು ದಿಸ್ ಕಾನ್ಸಂಟ್ರೇಷನ್ ಇಸ್ ಎಕ್ಸ್ ಅಲ್ವಾ. ಸೊ ನಾನಿಲ್ಲಿ ಎಕ್ಸ್ ದು ಕಾನ್ಸಂಟ್ರೇಷನ್ ಅನ್ನ ಕನ್ಸಿಡರ್ ಮಾಡ್ತಿದ್ದೀನಿ. ಓಕೆ, ದ ರೇಟ್ ಲಾ ಇಕ್ವೇಶನ್ ಫಾರ್ ಎಕ್ಸ್ ಟು ವೈ ವಿಲ್ ಬಿ, ಓಕೆ, ಸೊ ಕೆ ಸಿ ರೇಸ್ ಟು 2 ಆಗ್ಬೇಕಿದು, ವೇರ್ ಸಿ ಇಸ್ ಈಕ್ವಲ್ಸ್ ಟು ಎಕ್ಸ್ ಅಂದ್ರೆ ಕಾನ್ಸಂಟ್ರೇಷನ್ ಎಕ್ಸ್ ದು ಕಾನ್ಸಂಟ್ರೇಷನ್. ಅಂದ್ರೆ ಎಕ್ಸ್ ಅನ್ನೋದು ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಹೇಳಿದರೆ 3C ಆಗಿದೆ ಅಲ್ವಾ. ಎಕ್ಸ್ ಕಾನ್ಸಂಟ್ರೇಷನ್ 3 ಪಟ್ಟು ಇನ್ಕ್ರೀಸ್ ಆಗಿದೆ. ಸೊ ರೇಟ್ ಏನ್ ಹೇಳುತ್ತೆ, ಆರ್ ಇಸ್ ಈಕ್ವಲ್ಸ್ ಟು ಕೆ ಇಂಟು 3C ದ ಸ್ಕ್ವೇರ್. ಓಕೆ, ವೇರ್ ಇಸ್ ಈಕ್ವಲ್ಸ್ ಟು 9 KC ಸ್ಕ್ವೇರ್ ಅಂತ ಕರಿತೀನಿ ನಾನು. ಓಕೆ, ಸಿ ಸ್ಕ್ವೇರ್. ಓಕೆ, ಸೊ ಆಸ್ ಅ ರಿಸಲ್ಟ್ ನಮ್ಗೆ ಏನ್ ಸಿಗ್ತಿದೆ, ಇದೆಲ್ಲ ಇಕ್ವೇಶನ್ ನೋಡಿದ್ಮೇಲೆ ನನಗೇನ್ ಗೊತ್ತಾಗ್ತಿದೆ? ಆಸ್ ಅ ರಿಸಲ್ಟ್ ದ ರಿಯಾಕ್ಷನ್ ರೇಟ್ ವಿಲ್ ಬಿ ಇನ್ಕ್ರೀಸ್ಡ್ ಬೈ 9 times. ಅಂದ್ರೆ ನಾನು ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅನ್ನ 3 ಪಟ್ಟು ಇನ್ಕ್ರೀಸ್ ಮಾಡಿದೆ, ರೇಟ್ ಆಫ್ ದ ರಿಯಾಕ್ಷನ್ 9 ಪಟ್ಟು 9 times ಇನ್ಕ್ರೀಸ್ ಆಯ್ತು ಅಂತ. ಓಕೆ, ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. Mention any factors which influence the rate of the reaction. So this is March 2020 li ಕೇಳಿರೋ ಕ್ವಶನ್ ಇದು. ಓಕೆ, ಸೊ ಯಾವ್ದಾದ್ರೂ 2 ಬರೆದ್ರೆ ಸಾಕು. ನಾನಿಲ್ಲಿ ಯಾವ್ಯಾವ್ದಿದೆಯೋ ಎಲ್ಲದನ್ನು
ಮೆನ್ಷನ್ ಮಾಡಿದ್ದೀನಿ ಅಂಡ್ ಎಲ್ಲದನ್ನು ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಫಸ್ಟ್ ಒನ್ ಇಸ್ ಟೆಂಪರೇಚರ್, ನೆಕ್ಸ್ಟ್ ಒನ್ ಇಸ್ ಕೆಟಲಿಸ್ಟ್, ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟಂಟ್, ಬಿ ನೇಚರ್ ಆಫ್ ದ ರಿಯಾಕ್ಟಂಟ್, ಸಿ ನೇಚರ್ ಆಫ್ ದ ಸಾಲ್ವೆಂಟ್ ಪ್ರೆಷರ್ ಇನ್ ಕೇಸ್ ಆಫ್ ಗ್ಯಾಸಸ್. ಗ್ಯಾಸ್ ಆದ್ರೆ ಅದರ ಸಾಲ್ವೆಂಟ್ ಪ್ರೆಷರ್ ಏನಿರುತ್ತಲ್ಲ ಅದು ಏನಾಗುತ್ತೆ ಇಲ್ಲಿ ಫ್ಯಾಕ್ಟರ್ ಇನ್ಫ್ಲೂಯೆನ್ಸ್ ಆಗಿರುತ್ತೆ. ಓಕೆ, ಫಸ್ಟ್ ಒನ್ ಟೆಂಪರೇಚರ್. ಸೊ ಆಸ್ ಯು ನೋ, ಈಗ ನಾನು ಒಂದು ರಿಯಾಕ್ಟಂಟ್ ಅನ್ನ ತಗೊಳ್ತೀನಿ, ಅದು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಿದೆ. ಒಂದು ರಿಯಾಕ್ಟಂಟ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗೋ ಪ್ರಾಸೆಸ್ ಅಂದ್ರೆ ಏನು? ಇಲ್ಲಿ ಏನ್ ರಿಯಾಕ್ಟಂಟ್ ಇದೆ ಅಲ್ಲಿರುವ ಮಾಲಿಕ್ಯೂಲ್ಸ್ ಏನಿದಾವಲ್ಲ ಅದು ಕೊಲೈಡ್ ಆಗುತ್ತೆ, ಒಂದಕ್ಕೊಂದು ಕೊಲೈಡ್ ಆಗುತ್ತೆ. ಯಾವಾಗ ಇಫೆಕ್ಟಿವ್ ಕೊಲಿಷನ್ ಆಯ್ತೋ ಅದರ ಥ್ರೆಶೋಲ್ಡ್ ಎನರ್ಜಿ ಏನಿತ್ತಲ್ಲ ಆ ಬ್ಯಾರಿಯರ್, ಎನರ್ಜಿ ಬ್ಯಾರಿಯರ್ ಅನ್ನ ದಾಟ್ಕೊಂಡ್ ಬಂತೋ ಆವಾಗ ರಿಯಾಕ್ಟೆಂಟ್ ಏನಾಗುತ್ತೆ, ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಅಲ್ವಾ. ಸೊ ಈ ಎನರ್ಜಿ ಬ್ಯಾರಿಯರ್ ಅವರು ಯಾವ ಮಾಲಿಕ್ಯೂಲ್ಸ್ ಗೆ ಒಂದು ಎನರ್ಜಿ ಬೇಕಲ್ಲ ಅದನ್ನ ನಾನು ಏನಂತ ಕರಿತೀನಿ, ಆಕ್ಟಿವೇಶನ್ ಎನರ್ಜಿ ಅಂತ ಕರಿತೀನಿ. ಆಕ್ಟಿವೇಶನ್ ಎನರ್ಜಿ ಇಸ್ ನಥಿಂಗ್ ಬಟ್ ದ ಎನರ್ಜಿ ವಿಚ್ ಇಸ್ ಗಿವನ್ ಟು ದ ಮಾಲಿಕ್ಯೂಲ್ ಟು ಕನ್ವರ್ಟ್ ಫ್ರಮ್ ರಿಯಾಕ್ಟೆಂಟ್ ಟು ಪ್ರಾಡಕ್ಟ್. ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಕ್ಕೆ ಎಷ್ಟು ಮಿನಿಮಮ್ ಎನರ್ಜಿ ಬೇಕು ಆ ರಿಯಾಕ್ಟೆಂಟ್ ಅಲ್ಲಿರೋ ಮಾಲಿಕ್ಯೂಲ್ಗೆ, ಅದನ್ನ ನಾನು ಆಕ್ಟಿವೇಶನ್ ಎನರ್ಜಿ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ರಿಯಾಕ್ಟೆಂಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಟೆಂಪರೇಚರ್ ಯಾವಾಗ ಇನ್ಕ್ರೀಸ್ ಆಯ್ತೋ, ಟೆಂಪರೇಚರ್ ಇನ್ಕ್ರೀಸ್ ಆದಾಗೆ ಟೆಂಪರೇಚರ್ ನಾನು ಸಪೋಸ್ ಒಂದು 10 ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ಆಕ್ಟಿವೇಶನ್ ಎನರ್ಜಿ ಕಡಿಮೆ ಆಗ್ಬಿಡ್ತು. ಅಂದ್ರೆ ನಾನೊಂದು ಬಸ್ಸಲ್ಲಿ ಹೋಗ್ತಾ ಇದ್ದೆ ಅನ್ಕೊಳ್ಳಿ, 10 ರೂಪೀಸ್ ಟಿಕೆಟ್ ಇತ್ತು ಫಸ್ಟ್. ಓಕೆ, ಅವಾಗ ಒಂದ್ 100 ಮೆಂಬರ್ಸು ಎ ಅನ್ನೋ ಡೆಸ್ಟಿನೇಷನ್ ಇಂದ, ಸಪೋಸ್ ನಾನು ಬ್ಯಾಂಗ್ಳೂರಿಂದ ಮುಂಬೈಗೆ ಹೋಗ್ತಿದ್ದೀನಿ, ಸಿಂಪಲ್ ಎಕ್ಸಾಂಪಲ್. ನಾನು ಬ್ಯಾಂಗ್ಳೂರಿಂದ ಮುಂಬೈಗೆ ಹೋಗಕ್ಕೆ ನಂಗೊಂದು 300 ರೂಪೀಸ್ ಚಾರ್ಜ್ ಇತ್ತು ಅಂತ ಅನ್ಕೊಳ್ಳಿ ಸಪೋಸ್. ಅವಾಗ ಒಂದ್ 100 ಮೆಂಬರ್ಸ್ ಹೋಗ್ತಿದ್ರು. ಯಾವಾಗ ಈ ಬ್ಯಾಂಗ್ಳೂರ್ ಟು ಮುಂಬೈ ಹೋಗಕ್ಕೆ ನನ್ಗೆ ಬಸ್ ಫೇರ್ 150 ಆಯ್ತು, ಅಂದ್ರೆ ಬಸ್ ಫೇರ್ ಕಡಿಮೆ ಆಗ್ಬಿಡ್ತು. ಅವಾಗ ಏನಾಯ್ತು, ಇಲ್ಲಿ ನಾವೇನ್ 100 ಮೆಂಬರ್ಸ್ ಹೋಗ್ತಿದ್ವಲ್ಲ ಅದು 300 ಮೆಂಬರ್ಸ್ ಆಗ್ಬಿಟ್ರು. ಅಂದ್ರೆ ಯಾವಾಗ ನಂಗೆ ಎನರ್ಜಿ ಬ್ಯಾರಿಯರ್ ಆರ್ ನನ್ಗೇನು ಥ್ರೆಶೋಲ್ಡ್ ಎನರ್ಜಿ ಕಡಿಮೆ ಆಯ್ತಲ್ಲ, ಹೆಚ್ಚು ರಿಯಾಕ್ಟೆಂಟ್ಗಳು ಆಕ್ಟಿವೇಶನ್ ಎನರ್ಜಿ ಕಡಿಮೆ ಸಾಕು ಅಂತ, ಈಗ ಬಸ್ ಫೇರ್ ಅಲ್ಲಿ ಬಸ್ ಫೇರ್ ಕಡಿಮೆ ಸಾಕು, ಹೆಚ್ಚು ಜನ ಹೋಗಕ್ ಸ್ಟಾರ್ಟ್ ಮಾಡಿದ್ರು. ಇದೇ ತರ ಇಲ್ಲಿ ಏನಾಗುತ್ತೆ, ಯಾವಾಗ ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡ್ತೀವಿ ಇಫೆಕ್ಟಿವ್ ಕೊಲಿಷನ್ ಜಾಸ್ತಿ ಆಗುತ್ತೆ, ಒಂದಕ್ಕೊಂದು ಕೊಲೈಡ್ ಆಗೋದು ಜಾಸ್ತಿ ಆಗುತ್ತೆ. ಯಾವಾಗ ಒಂದಕ್ಕೊಂದು ಕೊಲೈಡ್ ಆಯ್ತೋ ಕೊಲೈಡ್ ಆಗಿರೋ ಮಾಲಿಕ್ಯೂಲ್ಸ್ ಆಕ್ಟಿವೇಟ್ ಆಗುತ್ತೆ. ಸೊ ಆಕ್ಟಿವೇಟೆಡ್ ಎನರ್ಜಿ ಕಡಿಮೆ ಸಾಕಲ್ವಾ, ಸೊ ಎನರ್ಜಿ ಬ್ಯಾರಿಯರ್ ಅನ್ನ ಕ್ರಾಸ್ ಮಾಡಿ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ದಟ್ಸ್ ವೈ ವೆನ್ ದ ಟೆಂಪರೇಚರ್ ಇನ್ಕ್ರೀಸ್ ಟು 10 ಡಿಗ್ರಿ ಸೆಲ್ಸಿಯಸ್ ದ ರೇಟ್ ಆಫ್ ದ ರಿಯಾಕ್ಷನ್ ಬಿಕೇಮ್ ಟ್ವೈಸ್ ಆರ್ ಥ್ರೈಸ್, 2 ಅಥವಾ 3 ಪಟ್ಟು ಇನ್ಕ್ರೀಸ್ ಆಗ್ಬಿಡುತ್ತೆ. ನೆಕ್ಸ್ಟ್ ಒನ್ ಇಸ್ ಕೆಟಲಿಸ್ಟ್, ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಕೆಮಿಕಲ್ ಕೈನೆಟಿಕ್ಸ್ ಅನ್ನೋದ್ರಲ್ಲಿ ಕೆಟಲಿಸ್ಟ್ ಗೆ ಒಂದು ಇಂಪಾರ್ಟೆಂಟ್ ರೋಲ್ ಇದೆ ಅಲ್ವಾ. ಸೊ ವಾಟ್ ಈಸ್ ಕೆಟಲಿಸ್ಟ್? ಕೆಟಲಿಸ್ಟ್ ಏನ್ ಮಾಡುತ್ತೆ, ರೇಟ್ ಆಫ್ ದ ರಿಯಾಕ್ಷನ್ ಅನ್ನ ಪಾತ್ ಅನ್ನ ಬೇರೆ ತಗೊಂಡೋಗುತ್ತೆ. ಅಂದ್ರೆ ಈಗ ಒಂದು ಪಾತ್ ಅಲ್ಲಿ ಹೋಗ್ತಿದೀವಿ ನಾವು, ಇದೊಂದು ಪಾತ್ ಅಲ್ಲಿ ಹೋಗ್ತಿದೀವಿ ಜಿಗ್ಜಾಗ್ ಪಾತ್ ಅಲ್ಲಿ. ಓಕೆ, ಎದಿಂದ ಬಿ ಆಗಕ್ಕೆ ಅಲ್ವಾ. ಸೊ ಎದಿಂದ ಬಿ ಆಗಕ್ಕೆ ಕೆಟಲಿಸ್ಟ್ ಏನ್ ಮಾಡುತ್ತೆ, ಒಂದು ಸ್ಟ್ರೇಟ್ ವೇನ ಕೊಡುತ್ತೆ. ಅಂದ್ರೆ ದ ಆಕ್ಟಿವೇಶನ್ ಎನರ್ಜಿನ ಇದು ಕಡಿಮೆ ಮಾಡುತ್ತೆ, ಇದು ಆಕ್ಟಿವೇಶನ್ ಎನರ್ಜಿನ ಕಡಿಮೆ ಮಾಡೋದಕ್ಕೆ ರೇಟ್ ಆಫ್ ದ ರಿಯಾಕ್ಷನ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಇನ್ನೊಂದು ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಂದ್ರೆ ಏನು, ಯಾವಾಗ ನಂಬರ್ ಆಫ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಜಾಸ್ತಿ ಇದೆಯೋ ಕೊಲಿಷನ್ ಇಫೆಕ್ಟಿವ್ ಆಗಿರುತ್ತೆ. ಸೊ ಹೆಚ್ಚು ರಿಯಾಕ್ಟೆಂಟ್ಗಳು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಇನ್ನೊಂದು ನೇಚರ್ ಆಫ್ ದ ರಿಯಾಕ್ಟೆಂಟ್, ವೆದರ್ ಇಟ್ ಈಸ್ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸ್ ಏನಾಗಿರುತ್ತೆ ಅಂತ. ಸೊ ನೇಚರ್ ಆಫ್ ದ ರಿಯಾಕ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ನೆಕ್ಸ್ಟ್ ನೇಚರ್ ಆಫ್ ದ ಸಾಲ್ವೆಂಟ್ ಪ್ರೆಷರ್ ಇನ್ ಕೇಸ್ ಆಫ್ ಗ್ಯಾಸಸ್. ಸಾಲ್ವೆಂಟ್ ಪ್ರೆಷರ್ ಇನ್ ಗ್ಯಾಸಸ್ ಅಲ್ಲಿ ಹೆಚ್ಚಿದ್ರೆ ಅದು ರೇಟ್ ಆಫ್ ದ ರಿಯಾಕ್ಷನ್ ಮೇಲೆ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ. ಓಕೆ, ಇದರಲ್ಲಿ ನೀವು ಎನಿ 2 ಅನ್ನ ತಗೋಬಹುದು. ಓಕೆ ಓಕೆ, ರೈಟ್ ಅರೇನಿಯಸ್ ಇಕ್ವೇಶನ್ ಅಂಡ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಹಾಫ್ ಲೈಫ್ ಪೀರಿಯಡ್ ಆಫ್ 0 ಆರ್ಡರ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಸೊ ವಾಟ್ ಈಸ್ ಅರೇನಿಯಸ್ ಇಕ್ವೇಶನ್?
ಅಂದ್ರೆ ಇನ್ ಬ್ರೀಫ್ ನಾನು ಅರೇನಿಯಸ್ ಇಕ್ವೇಶನ್ ಅನ್ನ ಹೇಳ್ಬೇಕಂದ್ರೆ ದಿಸ್ ಇಸ್ ರಿಲೇಶನ್ಶಿಪ್ ಬಿಟ್ವೀನ್ rate of the reaction and activation energy. Okay, activation energy ಅಂದ್ರೆ ರೇಟ್ ಆಫ್ ದ ರಿಯಾಕ್ಷನ್ ಮತ್ತೆ ಆಕ್ಟಿವೇಶನ್ ಎನರ್ಜಿ ಮಧ್ಯೆ ಯಾವ ರಿಲೇಶನ್ಶಿಪ್ ಇದೆ ಅನ್ನೋದನ್ನ ಅರೇನಿಯಸ್ ಇಕ್ವೇಶನ್ ಹೇಳುತ್ತೆ. ಓಕೆ, ಕೆ ಇಸ್ ಈಕ್ವಲ್ಸ್ ಟು ಇ ರೇಸ್ ಟು ಮೈನಸ್ ಇ ಎ ಆರ್ ಟಿ, ವೇರ್ ಎ ಇಸ್ ಅರೇನಿಯಸ್ ಕಾನ್ಸ್ಟೆಂಟ್, ಇ raised to e minus ea by rt, where in this case ea is Boltzmann constant, r ಅಂದ್ರೆ ಏನ್ ಹೇಳಿ r ಮತ್ತೆ t ಅಲ್ವಾ. ಸೊ ಇದೇನ್ ಮಾಡುತ್ತೆ, ಒಂದು ರಿಲೇಶನ್ಶಿಪ್ ಅನ್ನ ರೇಟ್ ಆಫ್ ದ ರಿಯಾಕ್ಷನ್ ಮತ್ತೆ ಆಕ್ಟಿವೇಶನ್ ಎನರ್ಜಿದು ರಿಲೇಶನ್ಶಿಪ್ ಅನ್ನ ಹೇಳುತ್ತೆ. ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಹಾಫ್ ಲೈಫ್ ಪೀರಿಯಡ್ ಆಫ್ ಝೀರೋ ಆರ್ಡರ್ ರಿಯಾಕ್ಷನ್, ಇದನ್ನು ಮಾರ್ಚ್ 2017 ಅಲ್ಲಿ ಕೇಳಿದ್ದಾರೆ ಅಲ್ವಾ. So T half is equal to R naught by 2K. ಇದನ್ನು ನೆಕ್ಸ್ಟ್ ನಾನು ಸಾಲ್ವ್ ಮಾಡಿಸ್ತಾ ಹೋಗ್ತೀನಿ ಹೆಂಗೆ ಇದು ಸಾಲ್ವ್ ಮಾಡೋದು ಅಂತ. ಓಕೆ, ನೆಕ್ಸ್ಟ್ ಫ್ರಮ್ ದ ಫಾಲೋವಿಂಗ್ ಗ್ರಾಫ್ ಐಡೆಂಟಿಫೈ ಆರ್ಡರ್ ಆಫ್ ದ ರಿಯಾಕ್ಷನ್ ಅಂಡ್ ಮೆನ್ಷನ್ ದ ಯೂನಿಟ್ ಆಫ್ ಇಟ್ಸ್ ರೇಟ್ ಅಂತ ಹೇಳಿದ್ದಾರೆ. ಸೊ ಫಾಲೋವಿಂಗ್ ರಿಯಾಕ್ಷನ್ ಅನ್ನ ಕನ್ಸಿಡರ್ ಮಾಡಿ ಅದ್ರ ಯೂನಿಟ್ ಅನ್ನ ಹೇಳಿ. ಇದು ಮಾರ್ಚ್ 2017 ಅಲ್ಲಿ ಕೇಳಿರುವಂತ ಕ್ವಶನ್. ಓಕೆನಾ. ಸೊ ಸ್ಲೋಪ್ ಏನ್ ಹೇಳುತ್ತೆ, ವ್ಯಾರ್ ಎ ಅಂದ್ರೆ ಏನ್ ಹೇಳಿ ರಿಯಾಕ್ಟಂಟ್ ಅಲ್ವಾ, ಟಿ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ನೋಡಿ ಈ ರಿಯಾಕ್ಟಂಟ್ ಎ ನಾಟ್ ಆಗಿ ಕನ್ವರ್ಟ್ ಆಗ್ತಿದೆ, ಅಂದ್ರೆ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಿದೆ. ಇಲ್ಲಿ ಸ್ಲೋಪ್ ಕೆ ಇದೆ ಅಲ್ವಾ. ಯಾವಾಗ ರಿಯಾಕ್ಟಂಟ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಾ ಇದೆಯೋ ಇಲ್ಲಿ ಏನಾಗ್ತಿದೆ ಹೇಳಿ ನೋಡೋಣ. ಯಾವಾಗ ರಿಯಾಕ್ಟೆಂಟ್ ಪ್ರಾಡಕ್ಟ್ ಆಗಿ ಅವಾಗ ರೇಟ್ ಆಫ್ ದ ರಿಯಾಕ್ಷನ್ ಏನಾಗ್ತಿದೆ ಹೇಳಿ ಚೇಂಜ್ ಆಗ್ತಿದೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಲ್ವಾ. ಸೊ ಇಲ್ಲಿ ಆರ್ಡರ್ ಈಸ್ 1, ಕಾನ್ಸಂಟ್ರೇಷನ್ ಡಿಕ್ರೀಸ್ ಆದಂಗೆ ಇಲ್ಲಿ ರೇಟ್ ಏನಾಗ್ತಿದೆ ಹೇಳಿ ಡಿಕ್ರೀಸ್ ಆಗ್ತಿದೆ. ಸೊ ಯೂನಿಟ್ ಅನ್ನ ಯಾವ್ದು ಅಂತ ಕನ್ಸಿಡರ್ ಮಾಡೋಣ. ಇಲ್ಲಿ ಯೂನಿಟ್ ಈಸ್ ನೋಡಿ ಮೋಲ್ n minus 1 L mole 1 minus n L 1 n minus 1. ಸೊ ಸೆಕೆಂಡ್ ಇನ್ವರ್ಸ್ ಇದೇನಿರುತ್ತೆ, ಮೋಲ್ 1 minus 1 ಇದು 1 minus 1, ಸೊ ಇದೆರಡು 0 ಇರುತ್ತೆ. ಸೊ ಸೆಕೆಂಡ್ ಇನ್ವರ್ಸ್ ಆರ್ 1 by second. ಓಕೆ, ಸೊ this is one of the important question. Next, a reaction is first order with respect to reactant A and second order with respect to reactant B in a reaction. Okay, so ಏನೇನ್ ಕೇಳಿದ್ದಾರೆ, A plus B gives product ಅಂತ ಕೇಳಿದಾರಲ್ವಾ. So first one, differential rate equation is, so differential rate equation dr by dt, ಕರೆಕ್ಟಾ. ಈ dr by dt ಅಂದ್ರೆ is equals to k into a, ಯಾಕೆಂದ್ರೆ ಫಸ್ಟ್ ಆರ್ಡರ್ b ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಡಿಫರೆನ್ಷಿಯಲ್ ರೇಟ್ ಇಕ್ವೇಶನ್ ಹಿಂಗಿರುತ್ತೆ. ಹೌ is the of the reaction is affected by on increase the concentration of B by 2 times. Okay, ಈ B ಅನ್ನ 2 ಟೈಮ್ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳಿದೆ. ರೇಟ್ ಈಸ್ ಇನ್ಕ್ರೀಸ್ಡ್ ಬೈ 4 times. ನಮ್ಗೆ ಗೊತ್ತಲ್ವಾ, ಹಿಂದಿನ ಕೇಸಲ್ಲಿ ಸಾಲ್ವ್ ಮಾಡಿದ್ವಿ. dr by dt ಇದ್ದಾಗ where k is equals to a ಹಂಗೆ ಉಳಿತು. ಈ B ಅನ್ನ ಏನ್ ಮಾಡ್ತೀನಿ 2b ಮಾಡಿ ಸ್ಕ್ವೇರ್ ಮಾಡಿದ್ರೆ is equals to k into 4k ab ಆಗುತ್ತೆ ಅಲ್ವಾ. a and b ಆಗುತ್ತೆ. ಸೊ ರೇಟ್ ಏನಾಗುತ್ತೆ 4 ಟೈಮ್ ಇನ್ಕ್ರೀಸ್ ಆಗುತ್ತೆ ಅಕಾರ್ಡಿಂಗ್ ಟು
ಕೊಲಿಷನ್ ಥಿಯರಿ, ವಾಟ್ ಆರ್ ದ ಟು ಫ್ಯಾಕ್ಟರ್ ದಟ್ ಲೀಡ್ಸ್ ಟು ಎಫೆಕ್ಟಿವ್ ಕೊಲಿಷನ್ ಅಂತ ಕೇಳಿದ್ದಾರೆ. ಇದು ಮಾರ್ಚ್ 2020, ಜೂನ್ 2017 ಮತ್ತೆ PU ಬೋರ್ಡ್ ಇದೆಲ್ಲ ಕಡೆನು ಕೇಳಿರೋ ಕ್ವಶನ್. ಫಸ್ಟ್ ಒನ್, ದ ರಿಯಾಕ್ಟೆಂಟ್ ಸ್ಪೀಶೀಸ್ ಮಸ್ಟ್ ಹ್ಯಾವ್ ಸಫಿಶಿಯಂಟ್ ಎನರ್ಜಿ known as ಥ್ರೆಶೋಲ್ಡ್ ಎನರ್ಜಿ. ಅಂದ್ರೆ ಈಗ ನಾನು ಈ ಎಕ್ಸ್ ಅನ್ನ ವೈ ಆಗಿ ಕನ್ವರ್ಟ್ ಮಾಡ್ತಿದ್ದೀನಿ, ಆರ್ ದಿಸ್ ರಿಯಾಕ್ಟೆಂಟ್ ಅನ್ನೇ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳಿ. ಈ ರಿಯಾಕ್ಟೆಂಟ್ ಇರೋದು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಿದೆ ಅಂತಂದ್ರೆ ಅದಕ್ಕೆ ಸಫಿಶಿಯಂಟ್ ಎನರ್ಜಿ ಬೇಕು. ಅಂದ್ರೆ ವೆನ್ ದೇ ಕೊಲೈಡ್ ದೇ ಅಕ್ವೈರ್ ಸಮ್ ಅಮೌಂಟ್ ಆಫ್ ಎನರ್ಜಿ ಅಲ್ವಾ. ಯಾವಾಗ ಅದು ಸಮ್ ಅಮೌಂಟ್ ಆಫ್ ಎನರ್ಜಿಯನ್ನ ಅಕ್ವೈರ್ ಮಾಡ್ಕೊಳ್ಳುತ್ತೋ ಅವಾಗ ಅದು ಥ್ರೆಶೋಲ್ಡ್ ಎನರ್ಜಿ. ಈ ಥ್ರೆಶೋಲ್ಡ್ ಎನರ್ಜಿಗಿಂತ ಜಾಸ್ತಿ ಎನರ್ಜಿ ಇದ್ರೆ ಏನಾಗುತ್ತೆ ಹೇಳಿ, ನೀಟಾಗಿ ಕೊಲಿಷನ್ ಆಗುತ್ತೆ. ಇಫೆಕ್ಟಿವ್ ಕೊಲಿಷನ್ ಅಂದ್ರೆ ಏನ್ ಹೇಳಿ, ಅಂದ್ರೆ ಯಾವಾಗ ಇದು ಕೊಲೈಡ್ ಆಯ್ತಲ್ಲ, ಕೊಲಿಷನ್ ಆಯ್ತಲ್ಲ, ಅದು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ಲೇಬೇಕು. ಆ ತರ ಕೊಲಿಷನ್ ಆದ್ರೆ ಅದನ್ನ ಇಫೆಕ್ಟಿವ್ ಕೊಲಿಷನ್ ಅಂತ ಕರಿತೀವಿ ನಾವು. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಥ್ರೆಶೋಲ್ಡ್ ಎನರ್ಜಿಗಿಂತ ಜಾಸ್ತಿ ಎನರ್ಜಿ ಬಂತು ಅಂದ್ರೆ ಅವಾಗ ರಿಯಾಕ್ಟೆಂಟ್ ಸ್ಪೀಶೀಸ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ದ ಕೊಲಿಷನ್ ಮಾಲಿಕ್ಯೂಲ್ ಶುಡ್ ಹ್ಯಾವ್ ಪ್ರಾಪರ್ ಓರಿಯಂಟೇಶನ್ ಅಂತ ಹೇಳಿದ್ದಾರೆ. ಓಕೆ, ಪ್ರಾಪರ್ ಓರಿಯಂಟೇಶನ್ ಅಂದ್ರೆ ಏನಿರ್ಬೇಕು ಅಂತ ನೋಡ್ತೀನಿ ನಾನೀಗ. ಓಕೆ, ಕನ್ಸಿಡರ್ ಒನ್ ರಿಯಾಕ್ಷನ್. ಓಕೆ, ಕನ್ಸಿಡರ್ ಒನ್ ರಿಯಾಕ್ಷನ್ ದಟ್ ಈಸ್ NO ಓಕೆನಾ. ದಿಸ್ ವಿಲ್ ಗಿವ್ ಯು NNO. ಓಕೆ, ಸಪೋಸ್ ಇದೇ ರಿಯಾಕ್ಷನ್ ಅಲ್ಲಿ ಇಲ್ಲೇನೆ ಈ N ಇರೋದು ಆಕ್ಸಿಜನ್ N ಮತ್ತೆ O ಇತ್ತು ಅಂತ ಅನ್ಕೊಳ್ಳಿ. ಈ ತರ ಬಂದ್ರೆ ಈ ಆಕ್ಸಿಜನ್ ಮತ್ತೆ ನೈಟ್ರೋಜನ್ ಬಾಂಡ್ ಆಗ್ತಿರ್ಲಿಲ್ಲ, ಅಂದ್ರೆ ಓರಿಯಂಟೇಶನ್ ಕರೆಕ್ಟ್ ಆಗಿಲ್ಲ ಅಂತ. ಯಾವಾಗ ಪ್ರಾಪರ್ ಓರಿಯಂಟೇಶನ್ ಆಗುತ್ತೋ ಅವಾಗ ಏನಾಗುತ್ತೆ ಹೇಳಿ, ಪ್ರಾಡಕ್ಟ್ ಫಾರ್ಮೇಶನ್ ಆಗುತ್ತೆ ಅಂತ. ಓಕೆ, ಸೊ ಒಂದು ರಿಯಾಕ್ಟೆಂಟ್ ಸ್ಪೀಶೀಸ್ಗೆ ಸಫಿಶಿಯಂಟ್ ಎನರ್ಜಿ ಬೇಕು, ದಟ್ ಈಸ್ ಥ್ರೆಶೋಲ್ಡ್ ಎನರ್ಜಿ ಬೇಕು. ಇನ್ನೊಂದು ಕೊಲಿಷನ್ ಮಾಲಿಕ್ಯೂಲ್ ಶುಡ್ ಹ್ಯಾವ್ ಪ್ರಾಪರ್ ಓರಿಯಂಟೇಶನ್. ಇದು ಎರಡು ಆಗ್ಬೇಕು. ಓಕೆನಾ. ನೆಕ್ಸ್ಟ್, ಶೋ ದಟ್ half life period of a first order reaction is independent of initial concentration ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ನಾನು ಬರ್ದಿದ್ದೀನಿ, ಆದ್ರೂ ನಾನು ಇನ್ನೊಂದ್ಸಲ ಅದನ್ನ ನೀಟಾಗಿ ಸಾಲ್ವ್ ಮಾಡ್ತೀನಿ, ಸೋ ದಟ್ ದ ಯು ಹ್ಯಾವ್ ಅಂದ್ರೆ ಕ್ಲಿಯರ್ ಐಡಿಯಾ ಬರುತ್ತೆ. ಓಕೆನಾ. ಸೊ ಇಲ್ಲಿ ನೋಡಿ, ಹಾಫ್ ಲೈಫ್ ಪೀರಿಯಡ್ಗೆ ಫಸ್ಟ್ ನಾನು ಫಾರ್ಮುಲಾ ಬರ್ಕೊತೀನಿ. K is equals to 2.303/T. ಓಕೆನಾ. ಲಾಗ್ A ಮೈನಸ್ X ಅಂತ ತಗೊಳ್ತೀನಿ. ಇಲ್ಲ ಆರೇ ತಗೊಂಡ್ಬಿಡ್ತೀನಿ. R ಮೈನಸ್ X ಅಂತ ಕನ್ಸಿಡರ್ ಮಾಡ್ತೀನಿ. ವ್ಯಾರ್ R ಅಂದ್ರೆ ಏನ್ ಹೇಳಿ, ಇನಿಷಿಯಲ್ ಕಾನ್ಸಂಟ್ರೇಷನ್. ಇಲ್ಲಿ ಏನ್ ಹೇಳಿ, ಕಾನ್ಸಂಟ್ರೇಷನ್ ಆಫ್ಟರ್ ಸಮ್ ಟೈಮ್. ಓಕೆನಾ, ಆಫ್ಟರ್ ಸಮ್ ಟೈಮ್. ಓಕೆ, ವೆನ್ ಯಾವಾಗ ಈ T ಇರುತ್ತಲ್ಲ, ಇದು T ಹಾಫ್ ಆಗುತ್ತೆ, ಅಂದ್ರೆ ಅರ್ಧ ರಿಯಾಕ್ಷನ್ ಕಂಪ್ಲೀಟ್ ಆಯ್ತು. ದೆನ್ ಏನಾಗ್ಬೇಕು ಹೇಳಿ, R ಇರೋದು R0/2 ಆಯ್ತು, ಅಂದ್ರೆ ಅರ್ಧನೂ ಆಯ್ತು. ಅದು ಏನಾಯ್ತು ಹೇಳಿ, ಅರ್ಧ ಆಯ್ತು ರಿಯಾಕ್ಷನ್. ಸೊ ವೆನ್ T is equals to, ಈ T ಅನ್ನ ನಾನು ಈ ಕಡೆ ಕಳ್ಸ್ಕೊಂತೀನಿ. ಈಗ T half is equals to 2.303. ಓಕೆನಾ. ದಟ್ ಈಸ್ K ಅಂತಾನೆ ಕನ್ಸಿಡರ್ ಮಾಡಿ. ಓಕೆ, T half ತಗೊಂಡಿರ್ತೀನಿ. 2.303 T half log R
ನಾಟ್ ಬೈ ಆರ್ ನಾಟ್ ಬೈ 2 ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಓಕೆ, ನೆಕ್ಸ್ಟ್ when k is equals to 2.303 by t half ಅಲ್ವಾ is equals to r ನಾಟ್ ಬೈ ಆರ್ ನಾಟ್ ಬೈ 2 ಅಂತಂದ್ರೆ ಇದೇನಾಗ್ಬೇಕು ಹೇಳಿ, ಮೇಲ್ಗಡೆ ಹೋಗುತ್ತೆ. ಇದು ಆರ್ ನಾಟ್ ಕ್ಯಾನ್ಸಲ್ ಆಗುತ್ತೆ ಅಲ್ವಾ, ಲಾಗ್. ಸೊ ಕೆ ಇಸ್ ಈಕ್ವಲ್ಸ್ ಟು 2.303 ಟಿ ಹಾಫ್ ಲಾಗ್ 2 ಅಂತ ತಗೊಳ್ತೀನಿ. ವೇರ್ ಲಾಗ್ 2 ಅಂದ್ರೆ ಏನು, 0.31. ಓಕೆ, ಸೊ ಟಿ ಹಾಫ್ ಇಸ್ ಈಕ್ವಲ್ಸ್ ಟು ಅಲ್ವಾ 2.303 ಇಂಟು 0.31 ಓಕೆ ಇಂಟು ಕೆ ಅಂತ ಕನ್ಸಿಡರ್ ಮಾಡ್ತೀನಿ. ದಟ್ ಈಸ್ 0.693 ಕೆ ಇನ್ ಸೆಕೆಂಡ್ಸ್. ಓಕೆನಾ? ಸೊ ಈ ರಿಯಾಕ್ಷನ್ ಇಲ್ಲಿ ಶೋ ದಟ್ ಹಾಫ್ ಲೈಫ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅನ್ನ ಕನ್ಸಿಡರ್ ಮಾಡಿದ್ರೆ ಅದು ಇಂಡಿಪೆಂಡೆಂಟ್ ಆಫ್ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ ಅನ್ನೋದನ್ನ ತೋರಿಸುತ್ತೆ. ಇದು ಮಾರ್ಚ್ 2014 ಕೇಳಿದ್ದಾರೆ. ಪ್ರಿಪರೇಟರಿ 2018 ಅಲ್ಲೂ ಈ ಕ್ವಶನ್ ಅನ್ನ ಕೇಳಿದ್ದಾರೆ. ನೆಕ್ಸ್ಟ್, ರೈಟ್ ದ ಎನರ್ಜಿ ಡಿಸ್ಟ್ರಿಬ್ಯೂಷನ್ ಕರ್ವ್ ಶೋಯಿಂಗ್ ದ ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ರೇಟ್ ಆಫ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಕನ್ಸಿಡರ್ ಒನ್ ರಿಯಾಕ್ಷನ್. ಈಗ ಎಕ್ಸ್ ಈಸ್ ಕನ್ವರ್ಟೆಡ್ ಟು ವೈ ಆರ್ ಆರ್ ಈಸ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್. ಓಕೆನಾ? ಸೊ ಆರು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಿದೆ ಅಂದ್ರೆ ಈ ಆರು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಿದೆ. ಸೊ ಇಲ್ಲಿ ಏನಾಗಿದೆ, ಎನರ್ಜಿ ಏನೋ ಕಡಿಮೆ ಸಾಕು ಅಂತ. ಯಾವಾಗ ಟೆಂಪರೇಚರ್ ಜಾಸ್ತಿ. ಈ ಕರ್ವ್ ಏನ್ ಹೇಳುತ್ತೆ ನೋಡೋಣ. ಇಲ್ಲಿ ಒಂದಷ್ಟು ಕೊಲಿಷನ್ ಆಯ್ತು, ಒಂದಕ್ಕೊಂದು ಕೊಲಿಷನ್ ಆಗಿ. ಓಕೆ, ಸೊ ಆಫ್ಟರ್ ಕೊಲಿಷನ್ ಒಂದು ಥ್ರೆಶೋಲ್ಡ್ ಎನರ್ಜಿಯನ್ನ ದಾಟಿ ಒಂದಷ್ಟು ಪ್ರಾಡಕ್ಟ್ ಬಂದ್ವು. ಇದು ಪ್ರಾಡಕ್ಟ್ ಪಾರ್ಟ್. ವೆನ್ ಟಿ ಪ್ಲಸ್ 10 ಒಂದು 10 ಡಿಗ್ರಿ ಟೆಂಪರೇಚರ್ ಅನ್ನ ಜಾಸ್ತಿ ಮಾಡಿದೆ, ಅವಾಗ ಏನಾಯ್ತು ಹೇಳಿ, ಇದು ಎನರ್ಜಿ ಆಫ್ ಆಕ್ಟಿವೇಶನ್ ಏನಾಯ್ತು, ಕಡಿಮೆ ಆಯ್ತು. ಅಂದ್ರೆ ನಂಬರ್ ಆಫ್ ಕೊಲಿಷನ್ ಜಾಸ್ತಿ ಆಯ್ತು, ಆಕ್ಟಿವೇಶನ್ ಎನರ್ಜಿನೇ ಕಡಿಮೆ ಆಗ್ಬಿಡ್ತು. ಅಂದ್ರೆ ನಾನು ಹೇಳಿದ್ನಲ್ಲ ಅವಾಗ್ಲೇ 300 ಮೆಂಬರ್ ಫಸ್ಟ್ 100 ಮೆಂಬರ್ಸ್ ಹೋಗ್ತಾ ಇದ್ರೆ ಈಗ ಏನ್ ಮಾಡಿದ್ದಾರೆ, ಕಡಿಮೆ ಮಾಡ್ಬಿಟ್ರು ಅದನ್ನ, ಏನು ಬಸ್ ಫೇರ್ ಅನ್ನ. ಅವಾಗ ಏನ್ ಮಾಡ್ತಿದ್ದಾರೆ, ಮತ್ತು ಜಾಸ್ತಿ ಮೆಂಬರ್ಸ್ ಹೋಗ್ತಿದ್ದಾರೆ. ದಿಸ್ ಏರಿಯಾ ಶೋಸ್ ದ ಫ್ರಾಕ್ಷನ್ ಆಫ್ ಅಡಿಷನಲ್ ಮಾಲಿಕ್ಯೂಲ್ಸ್ ವಿಚ್ ರಿಯಾಕ್ಟ್. ಎಷ್ಟು ಮಾಲಿಕ್ಯೂಲ್ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನ ತೋರಿಸ್ತಿದೆ. ಓಕೆ, ಸೊ ದಿಸ್ ಇಸ್ ಎನರ್ಜಿ ಡಿಸ್ಟ್ರಿಬ್ಯೂಷನ್ ಕರ್ವ್. ಅದೇನ್ ಮಾಡುತ್ತೆ, ಟೆಂಪರೇಚರ್ ಡಿಪೆಂಡೆನ್ಸ್ ಅನ್ನ ತೋರಿಸುತ್ತೆ. ಯಾವಾಗ ರೇಟ್ ಆಫ್ ದ ರಿಯಾಕ್ಷನ್ ಅಲ್ಲಿ ಟೆಂಪರೇಚರ್ ಇನ್ಕ್ರೀಸ್ ಆಯ್ತೋ, ರೇಟ್ ಆಫ್ ದ ರಿಯಾಕ್ಷನ್ ಟ್ವೈಸ್ ಆರ್ ಥ್ರೈಸ್ ಇನ್ಕ್ರೀಸ್ ಆಗುತ್ತೆ. ಓಕೆ, ನೆಕ್ಸ್ಟ್, ಶೋ ದಟ್ the rate of first order reaction is doubled. When concentration of the reaction is doubled, okay, the reactant doubled, the concentration of the reactants ಏನಾಗುತ್ತೆ, ಡಬಲ್ ಆಗುತ್ತೆ ಅನ್ನೋದನ್ನ ತೋರಿಸಿ ಅಂತ. ಕನ್ಸಿಡರ್ ಒನ್ ರಿಯಾಕ್ಷನ್ ಆರ್ ಗಿವ್ಸ್ ಪ್ರಾಡಕ್ಟ್ ರೇಟ್ R1 ಅಂದ್ರೆ K ಇಂಟು R1. ಓಕೆ, ಆನ್ ಡಬ್ಲಿಂಗ್ the concentration of the reactant. ಅದನ್ನ ಡಬಲ್ ಮಾಡ್ತೀನಿ ನಾನು. ನ್ಯೂ ರೇಟ್ ರಿಯಾಕ್ಷನ್ R2 is equals to K into 2R1. ಯಾಕೆಂದ್ರೆ ಡಬಲ್ ಆಗಿರೋದಕ್ಕೆ. ದಟ್ ಈಸ್ R2 is equals to 2R1. ಓಕೆನಾ? 2R1. ವಾಟ್ ಈಸ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್? ಗಿವ್ ಅನ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಓಕೆ, a reaction which are not truly first order but under certain conditions the reaction becomes of first order. ಅಂದ್ರೆ ಸೂಡೋ ಅಂದ್ರೆ ನಾಟ್ ಓನ್ಲಿ ಫಾರ್ ಫಸ್ಟ್ ಆರ್ಡರ್. ಯಾವುದೇ ರಿಯಾಕ್ಷನ್ ಅದು ಯಾವ ಆರ್ಡರ್ ಆಫ್ ದ ರಿಯಾಕ್ಷನ್ ಅನಿಸ್ತಿರುತ್ತಲ್ಲ ಆ ಆರ್ಡರ್ ಆಫ್ ದ ರಿಯಾಕ್ಷನ್ ಆಗಿರಲ್ಲ. ಅದನ್ನ ಸೂಡೋ ಸೂಡೋ ಆರ್ಡರ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ಫಸ್ಟ್ ಆರ್ಡರ್ ಗೆ ಕನ್ಸಿಡರ್ ಮಾಡಿದೀವಿ. ಇನ್ ದಿಸ್ ರಿಯಾಕ್ಷನ್ ದ ಮಾಲಿಕ್ಯುಲಾರಿಟಿ is different and the order of the reaction is different.
ಅಲ್ವಾ? ಅಂದ್ರೆ ಆರ್ಡರ್ ಆಫ್ ದ ರಿಯಾಕ್ಷನ್ ಮಾಲಿಕ್ಯುಲಾರಿಟಿ ಇಲ್ಲಿ ಸಿಮಿಲರ್ ಇರಲ್ಲ. ಕನ್ಸಿಡರ್ ಈಥೈಲ್ ಎಸಿಟೇಟ್, ಹೈಡ್ರಾಲಿಸಿಸ್ ಆಫ್ ಈಥೈಲ್ ಎಸಿಟೇಟ್ ಅಲ್ಲಿ ಇನ್ ಅಸಿಡಿಕ್ ಮೀಡಿಯಂ ಇದ್ರೆ ಇಲ್ಲಿ ವಾಟರ್ ಲಾರ್ಜ್ ಅಮೌಂಟ್ ಅಲ್ಲಿ ಇದೆ. ಈ ವಾಟರ್ ಲಾರ್ಜ್ ಅಮೌಂಟ್ ಅಲ್ಲಿ ಇರೋದಕ್ಕೆ ನಮ್ಗೆ ಏನಾಗಿದೆ ಅಂದ್ರೆ ಈ ಹೈಡ್ರಾಲಿಸಿಸ್ ಆಫ್ ಆಸಿಟೇಟ್ ಅಲ್ಲಿ ಈ ವಾಟರ್ ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ಇವೊಂದು ಇದರ ಮಾಲಿಕ್ಯುಲಾರಿಟಿ 2 ಇದ್ರೂನು ದ ರಿಯಾಕ್ಷನ್ ಇಸ್ ಯಾವ್ದು ಮಾತ್ರ ಇನ್ವಾಲ್ವ್ ಆಗುತ್ತೆ ಹೇಳಿ? CH3 COH C2H5 OH. ಇದೇ ಏನಾಗುತ್ತೆ ಹೇಳಿ? ಈ ರಿಯಾಕ್ಷನ್ ಕನ್ಸಿಡರ್ ಆಗುತ್ತೆ ಅಂತ. ಓಕೆ, ಸೊ ಇಲ್ಲಿ ದ ರಿಯಾಕ್ಷನ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಆಗಿರುತ್ತೆ. ಇಲ್ಲಿ ವಾಟರ್ ಕಾನ್ಸಂಟ್ರೇಷನ್ ಮೇಲೆ ರೇಟ್ ಆಫ್ ದ ರಿಯಾಕ್ಷನ್ ಡಿಪೆಂಡ್ ಆಗಿರೋದಿಲ್ಲ. ನೆಕ್ಸ್ಟ್, write any two differences between molecularity and order of a reaction. Molecularity and order of a reaction. This is June 2014 ಮತ್ತೆ PU ಬೋರ್ಡ್ ಅಲ್ಲಿ ಕೇಳಿರೋಂತ ಕ್ವಶನ್ ಇದು. ಯಾವ್ಯಾವ್ದು ನೋಡೋಣ. ದ ನಂಬರ್ ಆಫ್ ರಿಯಾಕ್ಟಿಂಗ್ ಸ್ಪೀಶೀಸ್ ಟೇಕಿಂಗ್ ಪಾರ್ಟ್ ಇನ್ ದ ಕೆಮಿಕಲ್ ರಿಯಾಕ್ಷನ್. ಯಾವ್ದಾದ್ರು ಒಂದು ಕೆಮಿಕಲ್ ರಿಯಾಕ್ಷನ್ ಅನ್ನ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ನಂಬರ್ ಆಫ್ ರಿಯಾಕ್ಟೆಂಟ್ ಸ್ಪೀಶೀಸ್ ಎಷ್ಟಿದೆ ಅನ್ನೋದ್ರ ಮೇಲೆ ಇದನ್ನ ಮಾಲಿಕ್ಯುಲಾರಿಟಿಯನ್ನ ಜಡ್ಜ್ ಮಾಡ್ತೀನಿ ನಾನು. ಅಂದ್ರೆ H2 ಪ್ಲಸ್ H2 plus I2 gives 2HI. H2 plus I2. ಇಲ್ಲಿ ನೋಡಿ ಮಾಲಿಕ್ಯುಲಾರಿಟಿ ಆಫ್ ದ ರಿಯಾಕ್ಷನ್ ಏನಿರುತ್ತೆ? 2 ಇರುತ್ತೆ. ಸಮ್ ಆಫ್ ಪವರ್ ಆಫ್ ದ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಇನ್ ಅನ್ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಲಾ. ಓಕೆ, ಏನಿರುತ್ತೆ ಅಂದ್ರೆ ಈಗ ಯಾವ್ದೋ ಒಂದು ರಿಯಾಕ್ಷನ್ ಇದೆ. ಈ ರಿಯಾಕ್ಷನ್ ಅನ್ನಂದ್ರೆ ಈ ಪವರ್ ಆಫ್ ಕಾನ್ಸಂಟ್ರೇಷನ್ ಎಷ್ಟಿದೆ ಅಂತ ಇದು ಎರಡನ್ನು ಕನ್ಸಿಡರ್ ಮಾಡಿದ್ರೆ ಏನಿರುತ್ತೆ ಹೇಳಿ? K ಇಂಟು H2 ಅಂಡ್ I2 ನ ಎರಡನ್ನು ಕನ್ಸಿಡರ್ ಮಾಡಿದ್ರೆ raised to 1 that is equals to 2. ಸೊ ಇದು ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಲಾ ಆಗಿರುತ್ತೆ. ಇಟ್ ಈಸ್ ಥಿಯರಿಟಿಕಲ್ ವ್ಯಾಲ್ಯೂ. ಮಾಲಿಕ್ಯುಲಾರಿಟಿ ಅನ್ನೋದು ಒಂದು ಥಿಯರಿಟಿಕಲ್ ಕಾನ್ಸೆಪ್ಟ್. ಇಟ್ ಈಸ್ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ವ್ಯಾಲ್ಯೂ. ಆರ್ಡರ್ ಆಫ್ ದ ರಿಯಾಕ್ಷನ್ ಏನಾಗಿರುತ್ತೆ? ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ವ್ಯಾಲ್ಯೂ ಇರುತ್ತೆ. ಮಾಲಿಕ್ಯುಲಾರಿಟಿ ಇಸ್ ಆಲ್ವೇಸ್ ಅ ಹೋಲ್ ನಂಬರ್. ಮಾಲಿಕ್ಯುಲಾರಿಟಿಯಲ್ಲಿ ಫ್ರಾಕ್ಷನ್ ಇರಲ್ಲ. ಬಟ್ ಆರ್ಡರ್ ಕ್ಯಾನ್ ಬಿ 0. 0ನೂ ಇರುತ್ತೆ, ಇವನ್ ಫ್ರಾಕ್ಷನ್ ಇರುತ್ತೆ ಅಲ್ವಾ? ಸೊ ಮಾಲಿಕ್ಯುಲಾರಿಟಿ ಇಸ್ ಡಿಫೈನ್ಡ್ ಫಾರ್ ಎಲಿಮೆಂಟರಿ ರಿಯಾಕ್ಷನ್. ಅಂದ್ರೆ ಯಾವ ರಿಯಾಕ್ಷನ್ ಒಂದೇ ಸ್ಟೆಪ್ ಇದೆಯೋ ಅದಕ್ಕೆಲ್ಲ ನಾವು ಮಾಲಿಕ್ಯುಲಾರಿಟಿನ ಫೈಂಡ್ ಔಟ್ ಮಾಡಬಹುದು. ಆರ್ಡರ್ ಕರೆಸ್ಪಾಂಡ್ ಟು ದ ಓವರ್ ಆಲ್ ರಿಯಾಕ್ಷನ್. ಓವರ್ ಆಲ್ ರಿಯಾಕ್ಷನ್ ಅನ್ನ ಕನ್ಸಿಡರ್ ಮಾಡ್ತೀವಿ ಎಲ್ಲಿ? ಆರ್ಡರ್ ಆಫ್ ದ ರಿಯಾಕ್ಷನ್ ಅಲ್ಲಿ. ಓಕೆ, ನೆಕ್ಸ್ಟ್, ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಹಾಫ್ ಲೈಫ್ ಪೀರಿಯಡ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಓಕೆ, ಕನ್ಸಿಡರ್ ಒನ್ ರಿಯಾಕ್ಷನ್. ನಾನು ಕನ್ಸಿಡರ್ ಒನ್ ರಿಯಾಕ್ಷನ್, ಇದು ನಿಮ್ ಬುಕ್ ಅಲ್ಲಿ ಇರೋದು. ನಾನು ಇದನ್ನ ಈಸಿಯಾಗಿ ಹೇಳ್ಕೊಳಕ್ ಹೋಗ್ತೀನಿ. ಓಕೆ, ಬೇರೆ K is equals to 2.303 by T. ಓಕೆನಾ? log R0, where R is initial concentration, by R concentration after T ಅಲ್ವಾ? when T is T half. T ಅನ್ನೋದು T half ಆಯ್ತು ಅಂದ್ರೆ ಈ ರಿಯಾಕ್ಷನ್ 50% ಆಗ್ಬಿಡ್ತು ಅಂತ ಅನ್ಕೊಂಡಿದ್ರೆ ಹಾಫ್ ಲೈಫ್ ಬಂತು. ಅಂಡ್ R ಈಸ್ R0 by 2 ಅಂದ್ರೆ ಈ ರಿಯಾಕ್ಟೆಂಟ್ ಏನಾಯ್ತು ಹೇಳಿ? R0 ಮೊದ್ಲಿದ್ದಕ್ಕಿಂತ ಅರ್ಧ ಆಯ್ತು, ಕನ್ವರ್ಟ್ ಆಯ್ತು, ಹಾಫ್ ಆಯ್ತು. ದೆನ್ T half is equals to 2.303 divided by K log R0 by 2. ಯಾಕಂದ್ರೆ R0 divided by R ಅಂತಿದೆಯಲ್ಲ, R0 by 2.
ಈ ಆರ್ ಅನ್ನೋ ಜಾಗದಲ್ಲಿ ನಾನು ಏನನ್ನ ಕನ್ಸಿಡರ್ ಮಾಡ್ತೀನಿ, R02/2 ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆ, ದೆನ್ 2.303/k log R0 ಕ್ಯಾನ್ಸಲ್ ಆಯ್ತು 2. ದೆನ್ that is T half is equals to 2.303 divided by k ಇರುತ್ತಲ್ಲ ಇದು, that is 0.3010. T half is equals to 0.693 k ಅಂತ. From this equation it is clear that half life of first order reaction is independent of concentration. ಎಲ್ಲಾದ್ರೂ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಕಾಣಿಸ್ತಿದ್ಯಾ? ಅಂದ್ರೆ ಮೀನಿಂಗ್ ಏನ್ ಗೊತ್ತಾ, ಸಪೋಸ್ ನನ್ನ ಹತ್ರ ಒಂದು 100 ರಿಯಾಕ್ಟೆಂಟ್ಸ್ ಇದಾವೆ. ಓಕೆ, ಈ 100 ರಿಯಾಕ್ಟೆಂಟ್ಸ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ಬೇಕು. 50 ಆಯ್ತು ಅಂದ್ರೆ ಅದ್ರಲ್ಲಿ ಹಾಫ್ ಆಯ್ತು ಅಂತ ಅರ್ಥ ಅಲ್ವಾ? ಸಪೋಸ್ ನನ್ನ ಹತ್ರ 200 ಇದ್ರೆ ಅದು 100 ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಿದೆ, ಅವಾಗ ಏನಾಯ್ತು, ಅದು ಹಾಫ್ ಅಂತ ಆಯ್ತು. ಸೊ ಈ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಲ್ಲಿ ಇಂಡಿಪೆಂಡೆಂಟ್ ಆಫ್ ಕಾನ್ಸಂಟ್ರೇಷನ್ ಇರುತ್ತೆ ಇದು. ಓಕೆನಾ? ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೇಟ್ ಕಾನ್ಸ್ಟೆಂಟ್. ರೇಟ್ ಕಾನ್ಸ್ಟೆಂಟ್ ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂಡ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್. ಎಷ್ಟೇ ಇರಲಿ ಇನಿಷಿಯಲ್ ಕಾನ್ಸಂಟ್ರೇಷನ್ ಅದರ ಹಾಫ್ ಆಗುತ್ತೆ ಅಂತ. ಓಕೆ, ಸೊ ನೆಕ್ಸ್ಟ್, ಕ್ಯಾಲ್ಕುಲೇಟ್ ಹಾಫ್ ಲೈಫ್ ಪೀರಿಯಡ್ ಆಫ್ ರಿಯಾಕ್ಷನ್ ಹ್ಯಾವಿಂಗ್ ರೇಟ್ ಕಾನ್ಸ್ಟೆಂಟ್ 2.2 into 10⁻³ ಸೆಕೆಂಡ್ ಇನ್ವರ್ಸ್. ಸೊ ಇದು ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಲ್ವಾ? ಸೊ k is equals to 0.693 divided by T half. ಇಲ್ಲಿ ನಂಗೆ ಕೊಟ್ಟಿದ್ದಾನೆ ರೇಟ್ ಕಾನ್ಸ್ಟೆಂಟ್ ಅನ್ನ ಅಲ್ವಾ? ಸೊ ನಾನೇನ್ ಮಾಡ್ತೀನಿ, 0.693 divided by 2 into 10⁻³ that is 346.5 ಸೆಕೆಂಡ್. ಇದು ಪ್ರಿಪ್ರೇಟರಿಯಲ್ಲಿ ಕೇಳಿರುವಂತಹ ಕ್ವಶನ್. ಓಕೆ, ನೆಕ್ಸ್ಟ್, explain the effect of catalyst on the rate of a reaction. Okay, preparatory 2017 ಅಲ್ಲಿ ಇದನ್ನ ಕೇಳಿದ್ದಾರೆ. Catalyst decreases the activation energy by changing the path of the reaction. ನೋಡಿ ಈ ಗ್ರಾಫ್, ರಿಯಾಕ್ಟೆಂಟ್ ಕೋಆರ್ಡಿನೇಟ್ ಪೊಟೆನ್ಶಿಯಲ್ ಎನರ್ಜಿ. ಸೊ ಒಂದು ರಿಯಾಕ್ಷನ್ ಆಗ್ಬೇಕು, ಆರ್ ಇರೋದು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ಬೇಕು ಅಂದ್ರೆ ಈ ಆರ್ಗೆ ಅಂದ್ರೆ ಒಂದು ಬಾಂಡ್ ಬ್ರೇಕ್ ಆಗ್ಬೇಕು. ಈಗ ಒಂದು 2 ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಮಧ್ಯ ಬಾಂಡ್ ಬ್ರೇಕ್ ಆಗಿ ನ್ಯೂ ಬಾಂಡ್ ಫಾರ್ಮೇಶನ್ ಆಗ್ಬೇಕು ಅಂದ್ರೆ ದೆನ್ ಅಲ್ಲೊಂದು ಎನರ್ಜಿ ಬೇಕಲ್ವಾ? ಒಂದು ಬಾಂಡ್ ಅನ್ನ ಬ್ರೇಕ್ ಮಾಡೋಕ್ಕೂ ಫಾರ್ಮ್ ಮಾಡೋಕ್ಕೂ ವಿ ನೀಡ್ ಎನರ್ಜಿ ಅಲ್ವಾ? ಸೊ ನಮಗೆ ಒಂದಷ್ಟು ಎನರ್ಜಿ ಬೇಕು. ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಕೆಟಲಿಸ್ಟ್ ಆರ್ ಇನ್ ದ ಫಾರ್ಮ್ ಆಫ್ ಹೀಟ್ ಆರ್ ಲೈಟ್, ಎನಿಥಿಂಗ್. ಓಕೆ, ಸೊ ಈ ಬಾಂಡ್ ಅನ್ನ ಯಾವಾಗ ಬ್ರೇಕ್ ಮಾಡ್ತೀರಾ ಅವಾಗ ಅದಕ್ಕೆ ಒಂದು ಸಫಿಶಿಯಂಟ್ ಎನರ್ಜಿ ಸಿಕ್ಕಿದಾಗ ಏನಾಗುತ್ತೆ, ರಿಯಾಕ್ಷನ್ ಆಕ್ಟಿವೇಶನ್ ಎನರ್ಜಿಗಿಂತ ಜಾಸ್ತಿ ಇರುತ್ತೆ. ಸೊ ಪ್ರಾಡಕ್ಟ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಯಾವಾಗ ನೀನು ಕೆಟಲಿಸ್ಟ್ ಅನ್ನ ಯೂಸ್ ಮಾಡ್ತಿದೀವಿ. ಓಕೆ, ಸೊ ಕೆಟಲಿಸ್ಟ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ ಅವಾಗ ಈ ಆಕ್ಟಿವೇಶನ್ ಎನರ್ಜಿ ಇದೆಯಲ್ಲ, ಅಂದ್ರೆ ರಿಯಾಕ್ಟೆಂಟ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗೋಕ್ಕೆ ಬೇಕಾಗಿರೋ ಎನರ್ಜಿ ಕಡಿಮೆ ಆಗುತ್ತೆ. ಸೊ ಪಾತ್ ಅನ್ನ ಚೇಂಜ್ ಮಾಡುತ್ತೆ. ಅಂದ್ರೆ ವಿದೌಟ್ ಕೆಟಲಿಸ್ಟ್ ಸುತ್ತಾಕೊಂಡು ಹೋಗ್ಬೇಕು, ವಿತ್ ಕೆಟಲಿಸ್ಟ್ ಏನೋ ಸ್ಟ್ರೇಟ್ ಆಗಿ ಹೋಗ್ಬೋದು. ಸೊ ದಿಸ್ ಕೆಟಲಿಸ್ಟ್ ಯಾವ ರೋಲ್ ಅನ್ನ ಪ್ಲೇ ಮಾಡುತ್ತೆ ಹೇಳಿ, ರೇಟ್ ಆಫ್ ದ ರಿಯಾಕ್ಷನ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಓಕೆನಾ? ನೆಕ್ಸ್ಟ್, ಗಿವನ್ 2NO plus O2 gives 2NO2. Rate KNO2O2 by how many times? Does the rate of the reaction change when the volume of the reaction vessel is reduced to 1/3 of its original volume? Will there be any change in the order of the reaction? Okay, ನೋಡಿ ಆನ್ಸರ್ 27 times no change in the order ಅಂತ ಇದೆ. ಓಕೆ, ಸೊ ಅದು ಹೇಗೆ ಅಂತ ನಾವೀಗ ನೋಡೋಣ. ಸೊ ನೆಕ್ಸ್ಟ್, ಸೊ ಕನ್ಸಿಡರ್ ದ ರಿಯಾಕ್ಷನ್ 2NO2 plus O2 gives 2NO2. ಸರಿನಾ? ಓಕೆ, 2NO ಇದು 2NO plus O2 2NO2. ಓಕೆ, ಆರ್ಡರ್ ರೇಟ್ is equals to K into
NO2O. Okay, O2. Okay. Initial concentration. Okay, 0. So N0 ಅಂದ್ರೆ NOದು A/V ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆನಾ? ಸೊ A/V. ಇನಿಷಿಯಲ್ ಮಾಲಿಕ್ಯೂಲ್ಸ್ ಎಷ್ಟಿದಾವೆ ಹೇಳಿ? ಇನಿಷಿಯಲ್ ಕಾನ್ಸಂಟ್ರೇಷನ್ ಅನ್ನ A ಅಂತ ಕರೆದ್ರೆ ಇದು V ಇಸ್ ದ ವಾಲ್ಯೂಮ್. ಓಕೆ, ಸೊ O2 ದ ವಾಲ್ಯೂಮ್ ಏನು? B/V ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ರೇಟ್ ಈಸ್ ಈಕ್ವಲ್ಸ್ ಟು K ಇಂಟು A/V square B/V. Okay, so K is equals to A square B/V cube ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಇಫ್ V ಇರೋದು ಏನಾಗುತ್ತೆ ಹೇಳಿ? B/3 ರೆಡ್ಯೂಸ್ ಆಯ್ತು 3 times ಅಂತ ಅಂದ್ರೆ ಏನಾಗುತ್ತೆ ಅಂತ ಕೇಳಿದಾರಲ್ವಾ? ಸೊ ಇಲ್ಲಿ ನೋಡಿ, K ಇರೋದು ಏನಾಗುತ್ತೆ ಹೇಳಿ? K is equals to 3K into 3A/V into B/V. A ಮಾತ್ರ ಚೇಂಜ್ ಆಗಿದೆ ಅಲ್ವಾ? ಸೊ ಎದ್ದು ಏನಿರುತ್ತೆ ಹೇಳಿ? ಸ್ಕ್ವೇರ್ ಆಗಿರುತ್ತೆ. ಸೊ ದಟ್ ಈಸ್, ಇದು ಏನಾಗುತ್ತೆ ಹೇಳಿ? ಈ V ಇರೋದು V/3 ಆಗಿರುತ್ತೆ, ಅದು ಇಲ್ಲಿ 3B/V ಆಗಿರುತ್ತೆ. ಸೊ 9A/V ಸ್ಕ್ವೇರು 3B ಇಂಟು V ಸ್ಕ್ವೇರ್ ಆದ್ರೆ ಟೋಟಲ್ ಇದು V ಆದ್ರೆ, ಸೊ 9A ಸ್ಕ್ವೇರ್ B ಕ್ಯೂಬ್. ಓಕೆ, ಇಂಟು 3 ಇದ್ರೆ ದಟ್ ಈಸ್ 27A ಸ್ಕ್ವೇರ್ B/V ಕ್ಯೂಬ್ ಅಂದ್ರೆ 27 ಆಗಿರುತ್ತೆ. ಈ ರಿಯಾಕ್ಷನ್ ಅಲ್ಲಿ ರೇಟ್ ಆಫ್ ದ ರಿಯಾಕ್ಷನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರಲ್ಲ ಹೇಳಿ? ಆರ್ಡರ್ ಆಫ್ ದ ರಿಯಾಕ್ಷನ್ ಮೇಲೆ ಕಾನ್ಸಂಟ್ರೇಷನ್ ಟರ್ಮ್ ಡಿಪೆಂಡ್ ಆಗಿರಲ್ಲ. ಓಕೆ, ನೆಕ್ಸ್ಟ್, ವಾಟ್ ಈಸ್ ಆರ್ಡರ್ ಆಫ್ ರಿಯಾಕ್ಷನ್? ದಟ್ ಈಸ್ 50% ಕಂಪ್ಲೀಟೆಡ್ ಆಫ್ಟರ್ 2 hours, 75% ಕಂಪ್ಲೀಟೆಡ್ ಆಫ್ಟರ್ 4 hours ಅಂತ ಕನ್ಸಿಡರ್ ಮಾಡಿದ್ದಾರೆ. ಓಕೆ, ಈಗ T ಏನು 100 ಇಂದ 50 ಆಗಕ್ಕೆ ಎಷ್ಟು ತಗೊಂಡಿದೆ? 2 hours ತಗೊಂಡಿದೆ. ಸೊ 50 ಇಂದ 75 ಕನ್ವರ್ಟ್ ಆಗಕ್ಕೆ 4 hours ತಗೊಂಡಿದೆ. ಅಂದ್ರೆ ಹಾಫ್ ಲೈಫ್ ಇಸ್ ಇಂಡಿಪೆಂಡೆಂಟ್ ಆಫ್ ಕಾನ್ಸಂಟ್ರೇಷನ್ ಅಲ್ವಾ ಇಲ್ಲಿ? ಸೊ ದಟ್ ಈಸ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಓಕೆನಾ? ಇದು PU ಬೋರ್ಡ್ MQP ಅಲ್ಲಿ ಕೇಳಿದ್ದಾರೆ. ಶೋ ದ ಹಾಫ್ ಲೈಫ್ period of a zero order reaction is directly proportional to the initial concentration of the reaction ಅಂತ ಇದೆ. So consider K is equals to R0 minus R/T for RT for zero order reaction at T is equals to T half. R is equals to R0/2. K R0 minus R0/2 divided by T half. That is T half is equals to R0/2 into K. Or ಏನಾಗಿರುತ್ತೆ ಹೇಳಿ? ಇಲ್ಲಿ 2 ಆಗಿರುತ್ತಾ? ಸೊ T half ಇದೆಯಲ್ಲ, ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು R0. ಅಂದ್ರೆ ಏನಿರುತ್ತೆ ಹೇಳಿ? ಆರ್ಡರ್ ಆಫ್ ದ ರಿಯಾಕ್ಷನ್ ಅಲ್ಲಿ ಹಾಫ್ ಲೈಫ್ ಪೀರಿಯಡ್ ಗೆ ಏನಿರುತ್ತೆ? ರಿಲೇಶನ್ಶಿಪ್ ಇರುತ್ತೆ ಅಂತ. ನೆಕ್ಸ್ಟ್, ಡ್ರಾ ಅ ಗ್ರಾಫ್ ಆಫ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಗೇನ್ಸ್ಟ್ T. ದಟ್ ಈಸ್ ಫಾರ್ zero order reaction. R gives a product. What is intercept of the line? Intercept of the line indicates initial concentration. ಅಂದ್ರೆ ಓಕೆ, ಈ ಇಂಟರ್ಸೆಪ್ಟ್ ಏನ್ ಹೇಳುತ್ತೆ? ಫಸ್ಟ್ ಇರೋ ಕಾನ್ಸಂಟ್ರೇಷನ್ ಅನ್ನ ಹೇಳ್ತಾ ಇರುತ್ತೆ. ಅಂದ್ರೆ ಇಲ್ಲಿ ಈ ರಿಯಾಕ್ಷನ್ ಅಲ್ಲಿ ಫಸ್ಟ್ ಕಾನ್ಸಂಟ್ರೇಷನ್ 100 ಇದ್ರೆ ಆಮೇಲೆ ಅದು ಡಿಕ್ರೀಸ್ ಆಗ್ತಾ ಬರುತ್ತೆ ವಿತ್ ಟೈಮ್. ಸೊ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ R ಇದೇನಾಗ್ತಾ ಬರುತ್ತೆ? ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಆರ್ಡರ್ ಆಫ್ ದ ರಿಯಾಕ್ಷನ್ ಏನಾಗ್ತಾ ಇರುತ್ತೆ?
ಚೇಂಜ್ ಆಗ್ತಾ ಇರುತ್ತೆ. ಕೆ ಇಸ್ ಸ್ಲೋಪ್. ಓಕೆ, show that first order reaction T 87.5% is 3T 50%. ಅದನ್ನ ಪ್ರೂವ್ ಮಾಡಬೇಕು. ಓಕೆ, ಸೊ K is equals to 2.303 T 87.5 log 100 by 12.5 ಅಂತ ನಾನು ಕನ್ಸಿಡರ್ ಮಾಡ್ಕೊಳ್ತೀನಿ. ಯಾಕೆ ಕನ್ಸಿಡರ್ ಮಾಡ್ತೀನಿ ಅಂದ್ರೆ 87% ಆಗಿದೆ, ರಿಮೈನಿಂಗ್ ಎಷ್ಟು ಇದೆಯಲ್ಲ ಅದು 12.5 ಇರುತ್ತೆ. ಸೊ ದಟ್ ಈಸ್ ಇದು ಇಕ್ವೇಶನ್ 1 ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಎಕ್ಸ್ಪ್ರೆಷನ್ ಫಾರ್ 50% ಇಲ್ಲೇನಿರುತ್ತೆ ಹೇಳಿ, 2.50 log 100 by 50 ದಟ್ ಈಸ್ 1 and 2. ಈ ಎರಡು ಇಕ್ವೇಶನ್ ಅನ್ನು ಕನ್ಸಿಡರ್ ಮಾಡಿದ್ರೆ ಏನಿರುತ್ತೆ, 87.5 ಇಸ್ 3T 50% ಇರುತ್ತೆ. ಓಕೆ, according to the collision theory, write two factors responsible for effective collision ಅಂತ ಕೇಳಿದ್ದಾರೆ. ಒಂದು activation energy, ಇನ್ನೊಂದು proper orientation. Okay, so today I discussed the main 2 mark questions. ಅಂದ್ರೆ ಯಾವ್ಯಾವ ಕ್ವಶನ್ ಅನ್ನ ಕೇಳಿದಾರೋ ಅದನ್ನ ರಿಪೀಟೆಡ್ಲಿ ಕೇಳಿದಾರಲ್ಲ ಅದನ್ನ ಬಿಡಿಸಿದೀನಿ. ಸೊ ಇಲ್ಲಿ ಏನು 2 ಮಾರ್ಕ್ಗೆ ಬರೀ ಒಂದು ಕ್ವಶನ್ ನಿಮ್ಮ ಇಡೀ ಕ್ವಶನ್ ಪೇಪರ್ಲಿ ಬರುತ್ತೆ ಕೆಮಿಕಲ್ ಕೈನೆಟಿಕ್ಸ್ ಮೇಲೆ. ನೆಕ್ಸ್ಟ್ ಬರುತ್ತಲ್ಲ ನ್ಯೂಮರಿಕಲ್ಸ್ ಮತ್ತೆ ವೆರಿ ವೆರಿ ಇಂಪಾರ್ಟೆಂಟ್ 3 ಮಾರ್ಕ್ ಕ್ವಶನ್ ಅನ್ನ ಸಾಲ್ವ್ ಮಾಡ್ತೀನಿ ನಾನು. ಓಕೆ, ಸೊ ಥ್ಯಾಂಕ್ ಯು.